ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಕೊಳವೆ ಬಾವಿಗಳಿಗೆ ಕಳಪೆ ಸಾಮಗ್ರಿಗಳ ಬಳಕೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಪಟ್ಟಣ ವಾರ್ಡ್ ನಂಬರ್ 18ರ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿರುವ ಸದಸ್ಯ ಸಂಜಯ್ ಸಿಂಗ್ ಆರೋಪಿಸಿದ್ದು, ಗುಣಮಟ್ಟದ ಸಾಮಗ್ರಿಗಳ ಖರೀದಿಗೆ ಸೂಚಿಸಿದ್ದರೂ ಕಳಪೆ ಸಾಮಗ್ರಿಗಳ ಖರೀದಿ ಆರೋಪ ಕೇಳಿಬರುತ್ತಿದೆ. ಇನ್ನು ಪುರಸಭೆ ಅಧ್ಯಕ್ಷರ ಅವಧಿ ಮುಗಿದು ಖಾಲಿ ಇರುವ ಕಾರಣ ಈ ರೀತಿ ಅವ್ಯವಹಾರ ನಡೆಯುತ್ತಿದೆ ಎಂದು ಪುರಸಭೆ ಇಂಜಿನಿಯರ್ ಶ್ರೀನಿವಾಸ ನಡೆಯ ವಿರುದ್ಧ ಸಂಜಯ್ ಸಿಂಗ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ಕುರಿತು ಜಿಲ್ಲಾಧಿಕಾರಿ ಹಾಗೂ ಆಡಳಿತಾಧಿಕಾರಿಗಳಾದ ತಾಲೂಕು ದಂಡಾಧಿಕಾರಿಗಳು ಪರಿಶೀಲನೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಇದು ಯಾವುದೇ ಒಂದು ಬೋರಲ್ಲಿ ನೀರು ಬರೀ 800 ಅಡಿಯಿಂದ ಮೇಲೆ ತೆಗಿಬೇಕಂದ್ರೆ 20 ಆಂಪ್ಸ್ ಮೋಟರ್ ಹಾಕ್ಬೇಕು. ಇವ್ರು 15 ಆಂಪ್ಸ್ ಇನ್ನ ಕಡಿಮೆ ಆಂಪ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಆಮೇಲೆ ಕೇಬಲ್ ಅಷ್ಟೇ, ಅಷ್ಟು ಕೆಪಾಸಿಟಿ ಇರಲ್ಲ ಕೇಬಲ್ ಅಲ್ಲಿ. ನಾವು ಕೇಳಿದ್ರೆ ನಾಳೆ ಬನ್ನಿ ದಾಖಲಾತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ಕೇಳ್ತಾ ಇದೀವಿ, ಇವಾಗ ಸದ್ಯಕ್ಕೆ ಇಲ್ಲೇ ತೋರ್ಸಕ್ ಹೇಳಿ. ಪಾರ್ಟಿ ತರಿಸಿದ್ದಾರೆ, ಯಾಕಂದ್ರೆ ಯಾರು ಅಧ್ಯಕ್ಷ ಇಲ್ಲ, ಯಾರು ಕೇಳೋರಿಲ್ಲ, ಅದಕ್ಕೆ ಈ ತರ ಮಾಡ್ತಾ ಇದಾರೆ ಇವರೆಲ್ಲ. ಕೇಬಲ್ ಅಷ್ಟೇ ತುಂಬಾ ಕಡಿಮೆ ರೇಟ್ ಕೇಬಲ್ ತರಿಸಿದ್ದಾರೆ. ಆವೆಲ್ಸು, ವಿಪ್ರೋ, ಇನ್ನ ಯಾವ್ಯಾವ್ದೋ ಇದೆ ಕಂಪ್ನಿಗಳು, ಪಾಲಿಕ್ಯಾಬ್ ಎಲ್ಲ ಇದೆ, ಅವೆಲ್ಲ ತರಿಸಿಲ್ಲ. ಯಾಕೆ ಕರೆಕ್ಟಾಗಿ ಚೆಕ್ ಮಾಡಿಲ್ವಾ? ಇದು 3 ತಿಂಗಳ ಮೇಲೆ ಕೆಲಸಕ್ಕೆ ಬರಲ್ಲ ಇವ್ಯಾವುದು. ಇದು ಎಲ್ಲೆಲ್ಲಿ ಇವಾಗ ಇದೆಲ್ಲ ಎಲ್ಲ ಹಾಕ್ಬೇಕಂತಿದ್ದಾರೆ ಗೊತ್ತಾಗಿರೋ. ಈ ಹೊಸದಾಗಿ ಹಳ್ಳಿಗೆ ಯಾವ್ಯಾವ ಜನ ಆಗಿದಾವೆ ಮುನ್ಸಿಪಾಲ್ಗೆ, ಆ ಮುನ್ಸಿಪಾಲ್ ಅದಕ್ಕೆ ಹಾಕ್ಬೇಕು ಅಂತ ಇರೋದಿದ್ದಾರೆ. ಇದೆಲ್ಲ ಅಲ್ಲಿ ಈಗಲೇ ನೀರಿಲ್ದಿರ ಒದ್ದಾಡ್ತಾ ಇದ್ರು ಜನ ಎಲ್ಲ. ಇವೆಲ್ಲ ಹಾಕಿ 3 ತಿಂಗಳು ಮತ್ತೆ ಇದೇ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಬೇಸಿಗೆ ಕಾಲ ಬರ್ತಾ ಇದೆ. ಸ್ಟಾಕ್ ಇದೆಯಲ್ಲ, ಇದೆಲ್ಲ ಲೋ ಕ್ಲಾಸ್ ತಗೊಂಡ್ಬಂದು ಇದು ಆಗ್ತಾ ಇರೋದು. ನಮ್ಗೆ ಡೌಟ್ ಇದೆ, ಅದಕ್ಕೆ ನಾವು ಒಳಗಡೆ ಬಂದು ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ಮೋಟರ್ ಬೋರ್ಗಳಿಗೆ ಮೋಟರ್ಗಳು ಎಲ್ಲಿದ್ದಾವೆ ಸರ್? ಅಲ್ಲಿದ್ದಾವೆ ನೋಡಿ. ಇವು ಮೋಟರ್ಗಳು ಅಮೃತ್ ತರಿಸಿದ್ದಾರೆ. ಒಳಗಡೆ ಯಾವ್ದಿದೆ ನಮ್ಗೆ ತೆಗೆದ್ಬಿಟ್ಟು ತೋರಿಸಿ ಸರ್. ಅದು ಅದೇ ಮೋಟರ್ ಯಾವ್ದು ತೆಗಿಯಕ್ಕಾಗಲ್ಲ, ಅದು ಲಾಕ್ ಇನ್ನೂ ಅದು ಓಪನ್ ಮಾಡಿಲ್ಲ, ಹಂಗಿರೋದು. ಕೇಬಲ್ ನೋಡಿ ಸರ್, ಹಾವೆಲ್ಸು, ವಿಗಾರ್ಡು ಇವೆಲ್ಲ ಇದಾವೆ. ಇದು ಯಾವ್ದು ತೆಗೆದಿದ್ದಾರೆ, ಜಿ ಫ್ಲೆಕ್ಸ್ ಅಂತ ಹೇಳ್ಬಿಟ್ಟು. ಇದು ಮಿನಿಮಮ್ ಅಂದ್ರೆ ನಿಮ್ಗೆ 3 ಅಂತ ಹೇಳ್ಬಿಟ್ಟು. ನಾನು 18ನೇ ವಾರ್ಡು ಶ್ರೀನಿವಾಸಪುರ 18ನೇ ವಾರ್ಡಲ್ಲಿ ಕೌನ್ಸಿಲರ್ ಆಗಿದ್ದೀನಿ. ನಾನು ಸ್ವತಂತ್ರವಾಗಿ ಗೆದ್ದು ಕೌನ್ಸಿಲರ್ ಆಗಿದ್ದೀನಿ. ನಮಗೆ ತುಂಬ ಸಮಸ್ಯೆ ಇತ್ತು ನೀರಿಗೋಸ್ಕರ. ನಾವು ಬೋರ್ವೆಲ್ಲು ಮತ್ತು ಇದಕ್ಕೆಲ್ಲ ಕೇಬಲ್ಲು, ಮೋಟರು, ಆಮೇಲೆ ಕಾಲರ್ಸು, ಆಮೇಲೆ ಸ್ಟಾರ್ಟರ್ಸು ಇವೆಲ್ಲ ನಾವು ಟೆಂಡರ್ ಮಾಡಿಸಿ ಎಸ್ಟಿಮೇಟ್ ಮಾಡಿಸಿದ್ವಿ. ಇದರಲ್ಲಿ ಏನು ಮಾಡಿದ್ದಾರೆ, ನಮ್ಮ ಇಂಜಿನಿಯರ್ ಸಾಹೇಬರು ಗುಣಮಟ್ಟ ಕರೆಕ್ಟಾಗಿ ಚೆಕ್ ಮಾಡಿದಿರ ಅದನ್ನೆಲ್ಲ ಪೂರ್ತಿ ಹಂಗೆ ತಗೊಂಡ್ಬಂದು ಹಾಕ್ತಾ ಇದ್ದಾರೆ. ಗುಣಮಟ್ಟ ತಗೊಂಡಿರ ಗುತ್ತಿಗೆದಾರ ಜೊತೆ ಕುಮ್ಮಕ್ಕಾಗಿ ಕೆಳ ಗುಣಮಟ್ಟವಾಗಿರುವ ಕೇಬಲ್ಲು, ಮೋಟರು, ಕಾಲರ್ಸು, ಸ್ಟಾರ್ಟರ್ಸು ಇವೆಲ್ಲ ಯೂಸ್ ಮಾಡ್ತಾರೆ. ಇದೆಲ್ಲ ಮೆಟೀರಿಯಲ್ ಹಾಕೋದ್ರಿಂದ ಏನಾಗತ್ತಂದರೆ ಮಿನಿಮಮ್ ಒಂದು 3 ತಿಂಗಳು 4 ತಿಂಗಳು ಮತ್ತೆ ಮೋಟ್ರ್ ರಿಪೇರಿ ಬರುತ್ತೆ. ಇದು ನಾವು ದಾಖಲಾತಿ ಇವಾಗ ರೈಟಿಂಗಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಇವಾಗ ರೈಟಿಂಗಲ್ಲಿ ನಾವು ಕೇಳೋದಕ್ಕೆ ರೆಡಿ ಆಗಿದ್ದೀವಿ. ಇವರು ಆಮೇಲೆ ಸಮಯ ತೊಗೋತಾ ಇದ್ದಾರೆ. ಸಮಯ ಯಾಕೆ ತೊಗೋತಾ ಇದ್ದಾರೆ ಗೊತ್ತಿಲ್ಲ. ನಮಗೆ ಅನುಮಾನ ಇದೆ. ಅನುಮಾನ ಇರೋದ್ರಿಂದ ತುಂಬ ಗುಣಮಟ್ಟ ಕಡಿಮೆ ಇರುವ ಮೆಟೀರಿಯಲ್ನ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನುಮಾನ ಇರೋದ್ರಿಂದ ನಾವು ಒಂದು ಅರ್ಜಿ ಮುಖಾಂತರ ಅವ್ರಿಗೆ ಕೇಳ್ತಾ ಇದ್ದೀವಿ. ಇವರು ನಮಗೆ ಸಮಯ ತೊಗೋತಾ ಇದ್ದಾರೆ ಕೊಡೋದಕ್ಕೆ. ಈಗಲೇ ಇವಾಗ ಮೆಟೀರಿಯಲ್ ಎಲ್ಲ ತೊಗೊಂಬಂದು ರೂಮಲ್ಲಿ ಡಂಪ್ ಮಾಡಿದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ ಟೆಂಡರ್ ಆಗಬೇಕು, ಇನ್ನೂ ಏನೇನೋ ಆಗಬೇಕು, ಥರ್ಡ್ ಪಾರ್ಟಿಯಿಂದ ಆಗಬೇಕು ಅಂತ ಹೇಳ್ತಾರೆ. ಥರ್ಡ್ ಪಾರ್ಟಿ ಅವೆಲ್ಲ ಮತ್ತೆ ಆಗುತ್ತೆ. ಹೌದು ಇವರು ಮೋಟ್ರಲ್ಲಿ ಇಳಿಸ್ಬಿಟ್ಟ ಮೇಲೆ ಮತ್ತೆ ಯಾರು ಬಂದು ಥರ್ಡ್ ಪಾರ್ಟಿ ಮಾಡ್ತಾರೆ? ಮೋಟ್ರ್ ಇವಾಗ ಮೆಟೀರಿಯಲ್ಲು ರೂಮಲ್ಲಿರೋ ಮೆಟೀರಿಯಲ್ನ ಬಂದು ಚೆಕ್ ಮಾಡಬೇಕು. ಇದಕ್ಕೆ ಯಾರು ಅಧಿಕಾರಿಗಳಿದ್ದಾರೆ, ಮೇಲಧಿಕಾರಿಗಳು, DC ಸಾಹೇಬರಾಗಲಿ, ಆಮೇಲೆ ಜಿಲ್ಲಾಡಳಿತ ಅವ್ರು ನಮ್ಮ ತಹಸೀಲ್ದಾರರಾಗಲಿ, ಇವಾಗ ಅಧ್ಯಕ್ಷರಿಲ್ಲ. ನಮಗೆ ಅಧ್ಯಕ್ಷರಿಲ್ದಿರೋ ಇರೋದ್ರಿಂದ ಇವರೆಲ್ಲ ಈ ಥರ ಕುಮ್ಮಕ್ಕಾಗಿ ಗುತ್ತಿಗೆದಾರರ ಜೊತೆಯಲ್ಲಿ ಕುಮ್ಮಕ್ಕಾಗ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇದನ್ನ ಪರಿಶೀಲನೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಬೇಕಾಗಿತ್ತು. ಟೆಂಡರ್ ಅಮೌಂಟ್ ಎಷ್ಟು ಸರ್? ಟೆಂಡರ್ ಅಮೌಂಟು 7 ರಿಂದ 8 ಲಕ್ಷ ಇರುತ್ತೆ ಮಿನಿಮಮ್. ಇದೇ ಥರ ಇನ್ನೂ ತುಂಬ ಹಗರಣ ಆಗ್ತಾ ಇದೆ. ಈ ಹಗರಣಗಳೆಲ್ಲ ನಿಲ್ಲಿಸಬೇಕು ಜಿಲ್ಲಾಧಿಕಾರಿಗಳು. ಅಧ್ಯಕ್ಷರು ಇಲ್ದಿರೋ ಕಾರಣದಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟ್ ದಯವಿಟ್ಟು ನೀವೆಲ್ಲ ಜಿಲ್ಲಾಧಿಕಾರಿಗಳಾಗಲಿ, ನಮ್ಮ ಜಿಲ್ಲಾ ತಹಸೀಲ್ದಾರರಾಗಲಿ, ಅವರೆಲ್ಲ ಬಂದುಬಿಟ್ಟು PD ಸಾಹೇಬರು, PD ಮೇಡಮ್ ಆಗಲಿ, ಯಾರೇ ಆಗಲಿ ಬಂದುಬಿಟ್ಟು ಇದನ್ನು ವಿಚಾರಣೆ ಮಾಡಬೇಕು. ನಾನು ಅದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ.